We spent years in training, fighting battles uphill. When care is heavy and getting heavier. Hey guys, welcome back to our YouTube channel. Let's go. ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬೇಗನೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದರೆ ನನ್ನ ಪುಟ್ಟ ಗಾರ್ಡನಲ್ಲಿ ಬೆಳೆದಿರುವಂತಹ ಅರಶಿನದ ಎಲೆಯಲ್ಲಿ ಕಡುಬು ಮಾಡ್ತಾ ಇದ್ದೀನಿ. ಇವತ್ತು ನನ್ನದೇ ರೀತಿಯಲ್ಲಿ ಒಂದು ಸ್ಪೆಷಲ್ ಕಡುಬು. ಯಾಕಂತ ಹೇಳಿದರೆ ಅವರವರೇ ಬೆಳೆದಿರುವಂತಹ ಯಾವುದೇ ವಸ್ತು ಇರಲಿ ತುಂಬ ಖುಷಿ ಕೊಡುತ್ತೆ. ರಾತ್ರಿನೇ ಅಕ್ಕಿ ನೆನೆಸಿಟ್ಟಿದ್ದೆ. ಹಾಗೆ ಇಲ್ಲಿ ಒಂದು ಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ತೊರೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಕಡಾಯಿಯನ್ನು ಬಿಸಿ ಮಾಡಿ ಅದರಲ್ಲಿ ನಾನು ಇವಾಗ ಬಿಳಿ ಎಳ್ಳನ್ನು ಡ್ರೈ ಆಗಿ ಹುರ್ಕೊಳ್ತಾ ಇದ್ದೇನೆ. ನಾನು ಬಿಳಿ ಎಳ್ಳು ಮತ್ತು ಅವಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಬಿಳಿ ಎಳ್ಳನ್ನು ಹುರಿದು ಸೈಡಲ್ಲಿ ಇಟ್ಕೊಂಡು ಇವಾಗ ಸ್ವಲ್ಪ ಅವಲಕ್ಕಿ ಕೂಡ ಚೆನ್ನಾಗಿ ಇದನ್ನು ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ತೀನಿ. ಇವಾಗ ಹೂಡ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬೆಲ್ಲವನ್ನು ಸ್ವಲ್ಪ ಕರಗಿಸಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇನ್ನು ಫ್ಲೇವರ್ಗೆ ನಾನಿಲ್ಲಿ ಯಾಲಕ್ಕಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ಪೌಡರ್ ಬದಲಿಗೆ ನಾನು ಯಾಲಕ್ಕಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಪೌಡರ್ ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನಿವಾಗ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅವಾಗಲೇ ಹುರ್ಕೊಂಡಿರುವಂತಹ ಅವಲಕ್ಕಿ, ಬಿಳಿ ಎಳ್ಳು ಎರಡನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಹೂರ್ಣ ರೆಡಿ ಆಗುತ್ತೆ. ಹೂರ್ಣ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಸೊ ಇವಾಗ ಅಕ್ಕಿಯನ್ನು ರುಬ್ಕೊಳ್ಬೇಕು. ನಾನಿಲ್ಲಿ ಅಕ್ಕಿಯನ್ನು ರುಬ್ಕೊಳ್ಳಿಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ಫಸ್ಟ್ ಟ್ರಿಪ್ಪಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನಿಸಿತು. ಸೊ ಹಾಗಾಗಿ ಸೆಕೆಂಡ್ ಟ್ರಿಪ್ಪಲ್ಲಿ ಈ ರೀತಿ ದಪ್ಪವಾಗಿ ರುಬ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ರುಬ್ಕೊಂಡಿದ್ನಲ್ಲ ಅದೇ ರೀತಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ನಂದು ಸ್ವಲ್ಪ ತೆಳುವಾಯಿತು ಆದರೂ ಕೂಡ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಅರಶಿಣದ ಎಲೆ ಇದೆಯಲ್ಲ ಅದನ್ನು ವಾಶ್ ಮಾಡಿಕೊಂಡು ಅದರ ಮೇಲ್ಗಡೆ ಇವಾಗ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಹೂರ್ಣನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ. ಈ ಕಡುಬು ಆರೋಗ್ಯಕ್ಕೆ ಮಾತ್ರ ಅಲ್ಲ, ಅರಶಿಣದ ಎಲೆ ಬಳಸಿರೋದ್ರಿಂದ ತುಂಬ ಟೇಸ್ಟಿ ಹಾಗೆ ಫ್ಲೇವರ್ ಅಂತೂ ತುಂಬ ಮಸ್ತಾಗಿ ಬಂದಿತ್ತು. ಈ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 5 ಎಲೆ ಇರೋದ್ರಿಂದ ಒಮ್ಮೆಲೆ ನಾನು ಎಲ್ಲವನ್ನ ಮಾಡಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಮ್ಮೆಲೆ ಜಾಸ್ತಿ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿ ತಿನ್ನಿದ್ರೆ ಇನ್ನೂ ಚೆನ್ನಾಗಿದೆ ಅಂತ ಫೀಲ್ ಕೊಡುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಹೊರಗಡೆ ಹೋಗಿ ಮನೆಗೆ ಬಂದ್ವಿ. ಯಾಕಂತ ಹೇಳಿದರೆ ಇವತ್ತು ಅದ್ವಿನ್ಗೆ ಪ್ರಾಜೆಕ್ಟ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಗಾಯ್ಸ್, ಏನು ಗೊತ್ತಾ, ನಮ್ಮ ಅದ್ವಿನ್ಗೆ ಒಂದು ಪ್ರಾಜೆಕ್ಟ್ ಇತ್ತಂತೆ. ಒಂದಲ್ಲ ಎರಡು ಪ್ರಾಜೆಕ್ಟ್. ಸೊ ರಜೆಗೆ ಸೊಕ್ಕಿ ಎಂಥದ್ದು ಮಾಡಿಲ್ಲ. ಇವತ್ತೊಂದಿನ ನಾವು 2 ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಸಾಧ್ಯನಾ? ಏನು ಮಾಡ್ತೀವೋ ಗೊತ್ತಿಲ್ಲ. ಫೈನಲಿ ಒಂದಾಗಿದೆ ಪ್ರಾಜೆಕ್ಟ್. ಸಿಂಪಲ್ ಪ್ರಾಜೆಕ್ಟ್. ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಂತೂ ಎಂಜಾಯ್ ಮಾಡಿದ್ದಾಯಿತು. ಇನ್ನು ತಾಯಂದ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಭಯ ಶುರುವಾಗುತ್ತೆ. ಯಾಕಂತ ಹೇಳಿದರೆ ಅಷ್ಟೊಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಜೊತೆಗೆ ಮೇಯ್ನಾಗಿ ಪ್ರಾಜೆಕ್ಟ್ ಹೋಮ್ವರ್ಕ್ ಹೇಗಾದರೂ ಮಾಡಿಸ್ಬೋದು. ಈ ಪ್ರಾಜೆಕ್ಟ್ ಐಡಿಯಾ ಇದೆಯಲ್ಲ ತುಂಬ ತಲೆ ಕೆಡಿಸ್ಬಿಡುತ್ತೆ. ಚಿಕ್ಕ ಮಕ್ಕಳು ಅವರೇ ಐಡಿಯಾ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಮ್ಮಂದಿರ ಸಹಾಯ ಅಂತೂ ಬೇಕೇ ಬೇಕಾಗತ್ತೆ. ಒಬ್ಬರೊಬ್ಬರು ಒಂದೊಂದು ಟ್ಯಾಲೆಂಟಲ್ಲಿ ಇದ್ದರೆ ಇದೆಲ್ಲ ಕೂಡ ನನಗೆ ಅಂತೂ ಕಷ್ಟ ಅನ್ನಿಸ್ಬಿಡೋದು. ಆದರೂ ಕೂಡ ಸಣ್ಣದಾಗಿ ಪ್ರಯತ್ನ ಮಾಡಿದ್ದೀನಿ. ಮನೆ ಕೆಲಸ, ಅಡುಗೆ, ಮಕ್ಕಳ ಜವಾಬ್ದಾರಿ ಇವೆಲ್ಲದರ ಮಧ್ಯ ಈ ಪ್ರಾಜೆಕ್ಟ್ ಕೂಡ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಅಲ್ವಾ. ಆದರೂ
ಮಕ್ಕಳ ಖುಷಿಗಾಗಿ ಅವರ ಕಲಿಕೆಗೆ ಸಹಾಯ ಆಗಲಿ ಅಂತ ಮನಸಾರೆ ಮಾಡ್ತೀವಿ. ಮಕ್ಕಳು ತಮ್ಮ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ, ಆದರೆ ಅದಕ್ಕೆ ಬೇಕಾದ ಐಡಿಯಾ ಹುಡುಕೋದು, ಮೆಟೀರಿಯಲ್ಸ್ ಎಲ್ಲ ತರೋದು, ಏನು ಹೇಗೆ ಮಾಡಬೇಕು ಅಂತ ಯೋಚಿಸೋದು ಎಲ್ಲವೂ ಅಮ್ಮಂದಿರೇ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಮನೆ ಕೆಲಸ, ಅಡುಗೆ, ಮಕ್ಕಳ ಜವಾಬ್ದಾರಿ ಇವೆಲ್ಲದರ ಮಧ್ಯ ಈ ಪ್ರಾಜೆಕ್ಟ್ ಕೆಲಸಕ್ಕೂ ಸಮಯ ಹೊಂದಿಸ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡುವ ದಿನ ಹತ್ತಿರ ಬಂದಾಗಲೇ ಅದ್ರ ಟೆನ್ಷನ್ ಜಾಸ್ತಿ ಅನ್ಸುತ್ತೆ. ಆದ್ರೂ ಮಕ್ಕಳು ಖುಷಿಯಿಂದ ತಮ್ಮ ಪ್ರಾಜೆಕ್ಟ್ ಹಿಡಿದು ಸ್ಕೂಲ್ಗೆ ಹೋಗುವಾಗ ಆಗುವ ಸಂತೋಷನೇ ಬೇರೆ ಇರುತ್ತೆ ಅಲ್ವಾ. ನಾವು ಮಾಡಿದ ಕಷ್ಟಕ್ಕೆ ಅದೇ ದೊಡ್ಡ ಬಹುಮಾನ ಅನ್ನಿಸ್ಬಿಡತ್ತೆ. ನಿಮ್ಮ ಮನೆಯಲ್ಲೂ ಹೀಗೇನಾ? ಪ್ರಾಜೆಕ್ಟ್ ಅಂದರೆ ಅಮ್ಮಂದಿರಿಗೆ ಹೆಚ್ಚು ಕೆಲಸ ಮಾಡಬೇಕಾಗತ್ತಾ? ಕಾಮೆಂಟ್ ಮಾಡಿ ತಿಳಿಸಿ ನೋಡುವ. ಫೈನಲಿ 2 ಪ್ರಾಜೆಕ್ಟ್ ಕೂಡ ರೆಡಿ ಆಯಿತು. ಸಿಂಪಲ್ಲಾಗಿ ಮಾಡಿದ್ದೇನೆ, ಮಕ್ಕಳಿಗೆ ಹೇಗೆ ಮಾಡಿದರೂ ಇಷ್ಟ ಆಗ್ಬಿಡುತ್ತೆ. ಸೊ ಇವಾಗ ಮನೆ ಅಂತೂ ನೋಡಿದರೆ ಟೆನ್ಷನ್ ಆಗಿಬಿಡುತ್ತೆ. ಎಲ್ಲವನ್ನು ಕ್ಲೀನ್ ಮಾಡಿ ಇನ್ನೊಂದು ಕಡೆ ಹೊರಟ್ವಿ. ಅಂದರೆ ಒಂದು ಬರ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೊರಟಿದ್ವಿ. ಹಾಗೆ ನಿಮಗೊಂದು ಟಿಪ್ಸ್ ಹೇಳೋಣ ಅಂದ್ಕೊಂಡಿದ್ದೀನಿ. ಇದು ಬಂದು ನಾನಿಲ್ಲಿ ನ್ಯೂಸ್ ಪೇಪರನ್ನು ತೆಗೆದುಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ವಿ, ಒಂದು 25 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ನಮ್ಮ ಆರ್ನಗೆ ಹಾಗೆ ಅದ್ವಿನ್ಗೆ ವಾಮಿಟಿಂಗ್ ಫೀಲ್ ಬರೋದು, ಕಾರಲ್ಲಿ ಹೋಗುವಾಗ ವಾಮಿಟಿಂಗ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ವಿಡಿಯೋ ನೋಡಿದ್ದೆ. ನ್ಯೂಸ್ ಪೇಪರನ್ನು ನಾವು ಕೂತ್ಕೊಳ್ಳುವಂತಹ ಪ್ಲೇಸಲ್ಲಿ ಇಟ್ಟು ಅದ್ರ ಮೇಲೆ ಕೂತ್ಕೊಂಡು ಹೋದರೆ ವಾಮಿಟಿಂಗ್ ಆಗಲ್ಲ ಅಂತ ಹೇಳ್ತಾರೆ. ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ದು, ಬಟ್ ಸಕ್ಸಸ್ ಆಗಿದೆ. ಗೊತ್ತಿಲ್ಲ, ನಾವಿವತ್ತು ಹೋಗಿರೋದು ಓನ್ಲಿ 25 ಕಿಲೋಮೀಟ್ರ್ ಮಾತ್ರ. ಸೊ ಆದರೆ ನಾವು ಲಾಂಗ್ ಟ್ರಿಪ್ ಜಾಸ್ತಿ ಮಾಡ್ತೀವಿ, ಅವಾಗ ಅದನ್ನು ಟ್ರೈ ಮಾಡಿ ನೋಡಬೇಕು. ಬಟ್ ಇವತ್ತು ಅದು ವರ್ಕ್ ಆಗಿದೆ. ಹಾಗೆ ನಾವು ಹೋಗ್ತಾ ಇರೋದು ನನ್ನ ಮೈದ್ನ ಮಗನ ಬರ್ತ್ಡೇ ಪಾರ್ಟಿಗೆ. ಇನ್ನು ಹೋಗಬೇಕಾದ್ರೆ ಏನಾದರೂ ಗಿಫ್ಟ್ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಮನೆ ಹತ್ತಿರದಲ್ಲಿ ಒಂದು ಗಿಫ್ಟ್ ಸೆಂಟರ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಈ ಸ್ಕೂಲ್ ಕೆಲಸ ಜಂಜಾಟದ ಮಧ್ಯ ಈ ರೀತಿ ಒಂದು ಚಿಕ್ಕ ಪುಟ್ಟ ಪಾರ್ಟಿ ಅಟೆಂಡ್ ಮಾಡಿ ಬಂದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸುತ್ತೆ ಒಮ್ಮೊಮ್ಮೆ. ಸೊ ಇವಾಗ ಪಾರ್ಟಿಗೆ ಹೋಗ್ತಾ ಇದ್ವಿ. ಬನ್ನಿ ಒಮ್ಮೆ ಆ ಪಾರ್ಟಿನೂ ಕೂಡ ಎಂಜಾಯ್ ಮಾಡಿ ಬರೋಣ. ಮನೆಯಲ್ಲೇ ಒಂದು ಪುಟ್ಟದಾಗಿ ಪಾರ್ಟಿ ಇಟ್ಕೊಂಡಿದ್ದಾರೆ, ಎಲ್ಲ ಮಕ್ಕಳು ಕೂಡ ಬರ್ತಾ ಇದ್ದಾರೆ, ಅವ್ರ ಸೊಸೈಟಿ ಅವರದ್ದು. ಮತ್ತು ನಾವು ಹೋಗಿದ್ವು ಅಷ್ಟೇ, ಬಟ್ ಚೆನ್ನಾಗಿತ್ತು. ಬನ್ನಿ. ಇದು ಸುಮ್ಮನೆ ರಾನ ಆಲ್ರೆಡಿ We spent years in training, fighting battles uphill. When care is heavy and getting heavier still. ಹಾ ರೆಡಿ. ಶಿವಾಂಶ್ ಬಾ 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 ಬಾ. ಶಿವಾಂಶ್ ಈ ಚಾಕ್ಲೇಟ್ ಈಗ ಶಿವಾಂಶ್ ಶಿವಾಂಶ್ ಇಲ್ಲಿ ನೋಡಿ ಶಿವಾಂಶ್. ಓಯ್ ಚಾಕ್ಲೇಟ್ ಈಗ, ಚಾಕ್ಲೇಟ್ ಐಸ್ ಕ್ರೀಮ್ ಈಗ, ಐಸ್ ಕ್ರೀಮ್ ಈಗ. ಶಿವಾಂಶ್ ಶಿವಾಂಶ್ ಓಯ್ ಇವ್ರು ಪಾಪ ಮಾಡ್ತಿದ್ರೆ ಇಲ್ಲ, ಇವ್ರು ಫಸ್ಟ್ ಬಾಯ್ ಹಾಕೊಂಬಾರೆ ಎಂತ ಕಾಯ್ಕೊಂತಿಲ್ಲ. ಹ್ಯಾಂಡ್ ಗ್ಲೌಸ್ ಹಾಕಿಲ್ಲ,
ಬಾಯಿಗೆ ಹಾಕಿರೋರು ಇವತ್ತು ತಿಂತ ಇಲ್ಲಪ್ಪ ಯಾಕೋ ಆವಾಗಿಂದ ವಿಡಿಯೋ ಮಾಡ್ತಿದ್ದೆ ಅದಕ್ಕೆ We spent years in training, fighting battles uphill. ಕೂತ್ಕಣಿ ನೀವು ತೋರುದಿಲ್ಲ When care is heavy and getting heavier still. If you need or want me, ದೇವ್ರ ಮರಿ ಅದ ರಾಜಾದಿ ರಾಜ and we'll go there side by side. You and I, our footsteps in perfect stride. ಶಿವಾಂಶ್ ಫೋಟೋಶೂಟ್ ಆಗ್ತಾ ಇದೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಬ್ಲೆಸ್ ಯು ಬ್ಲೆಸ್ ಯು ಅವನೇ ತಿಂತ ಶಿವಾಂಶ್ 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 ಹಾ ಇವಾಗ ಕೇಕ್ ಚಿಕ್ಕ ಬುಕ್ಕು ಗಟ್ಟಿ ಹಿಡ್ಕೊ ಫೈನಲಿ ಬರ್ತಡೇ ಎಲ್ಲ ಮುಗಿಸಿ ಇವಾಗ ಹೋಟೆಲ್ಗೆ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. The next day, Guys, finally project is there. ಸೊ ಇವತ್ತು ಪ್ರಾಜೆಕ್ಟ್ ಸಬ್ಮಿಟ್ ಡೇ. ಮಕ್ಕಳು ಫೈನಲಿ ಪ್ರಾಜೆಕ್ಟನ್ನು ಸಿಂಪಲ್ಲಾಗಿ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರು. ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾಹ್, ಸೂಪರ್.